ನಮಸ್ಕಾರ ಗುರು, ನಾನು ನಿಮ್ಮ ಟ್ರಾವೆಲರ್ ಚಾಯ್. ಇವತ್ತು ಸ್ವೀಡನ್ ನನ್ನ 3ನೇ ದಿನ. ನಿನ್ನೆ ನಾನು ನಿಮಗೆ ಸ್ವೀಡನ್ನ ಚಿಕ್ಕ ಹಳ್ಳಿಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ತೋರಿಸಿದ್ದೆ. ಇವತ್ತು ಸಿಟಿ ಹಾಲ್ನ ತೋರಿಸ್ತೀನಿ. ಸಿಟಿಯಲ್ಲಿ ಹೇಗಿರುತ್ತೆ ಅನ್ನೋದನ್ನ ಇವತ್ತು ನೋಡೋಣ ಬನ್ನಿ. ನೋಡೋದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ. ನೋಡಿ, ನಾವು ಇವತ್ತು ಹೋಗ್ತಿರೋ ಪ್ಲೇಸ್ಗೆ ಇಲ್ಲಿ ಮೆಟ್ರೋ ಚೇಂಜ್ ಮಾಡಿದ್ದೀವಿ. ನೋಡಿ ಯಾವ ಥರ ಇದೆ ನೋಡಿ, ಇದೆಲ್ಲ ಟನಲ್ಸ್. ಅದ್ರ ಸೇಫ್ಟಿ ಇರುತ್ತಾ ಅಂತ ಇದೆಲ್ಲ. ಏನಾದರೂ ಬಿದ್ದರೆ ಅಷ್ಟೇ ಗೋವಿಂದ 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 ಅಂತ. ಸ್ಟಾಕ್ಹೋಮ್ನ ಪೊಲೀಸ್ ಸ್ಟೇಷನ್ ಇದೆ. ಇದು ಮಿನಿ ಕೂಪರು. ಇದೆಷ್ಟೋ ಜನರ ಡ್ರೀಮ್ ಕಾರ್. ಆದ್ರೆ ಇಲ್ಲಿ ಗಲ್ಲಿಗೆ ಒಂದು 20 ಇರ್ತಾವ್ರು ಮಿನಿ ಕೂಪರ್. ನೋಡಿ, ಇಲ್ಲಿ ಎಲ್ಲಂದ್ರೆ ಅಲ್ಲಿ ರೋಡ್ ಎಲ್ಲ ಕ್ರಾಸ್ ಮಾಡಂಗಿಲ್ಲ. ಈ ರೋಡ್ ಹತ್ರ ಎಲ್ಲಿ ರೋಡ್ ಕ್ರಾಸ್ ಮಾಡಬೇಕು ಅಂತ ಮೆನ್ಷನ್ ಮಾಡಿರ್ತಾರೆ, ಅಲ್ಲಿ ಮಾತ್ರ ಕ್ರಾಸ್ ಮಾಡಬೇಕು. ಕ್ರಾಸ್ ಮಾಡ್ಬೇಕಾದ್ರೂ ಪ್ರಾಬ್ಲಮ್ ಏನಿಲ್ಲ. ಇಲ್ಲಿ ಜನ ಓಡಾಡೋರ್ಗೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ. ಯಾವ ಕಾರ್ ಆಗ್ಲಿ ಯಾವ ಬಸ್ಸೇ ಆಗ್ಲಿ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಅವ್ರ ಪಾಡ್ಗೆ ಅವ್ರು ನಿಲ್ಸಿನೇ ಹೋಗ್ತಾರೆ. ನಮ್ಮಲ್ಲೇ ಜನ ಹೋಗ್ತಾರಲ್ವಾ, ರಿಚ್ ಬ್ರಾಂಡೆಡ್ ಕಾರಲ್ಲೆಲ್ಲ ಹೋಗ್ಬೇಕಾದ್ರೆ ಯಾರಾದ್ರೂ ಅಡ್ಡ ಬಂದ್ರು ಕುತ್ಕೊಂಡು ಹೋಗೋದು, ಅವ್ರು ತೋರಿಸೋ ಗಾಂಜಲೆ ಅವ್ರು ತೋರಿಸೋ ಇದೇ ಬೇರೆ ತರ ಇರುತ್ತೆ. ಬಟ್ ಇಲ್ಲಿ ಆ ಥರ ಯಾರು ಮಾಡಲ್ಲ. ಓಡಾಡೋರ್ಗೆ ಮಾತ್ರ ಜನ ತುಂಬಾ ವ್ಯಾಲ್ಯೂ ಕೊಡ್ತಾರೆ. ನೋಡಿ, ಇದು ಇಲ್ಲಿನ ಬ್ಯಾಕ್ ವಾಟರ್ಸ್. ಇದು ನೋಡಿ, ಮಾರುತಿ ಸುಜುಕಿ ಜಿಮ್ಮಿ ತರ ಇದೆ. ಯಾವ್ದು ಅಂತ ಗೊತ್ತಿಲ್ಲ, ಬಟ್ ನಮ್ಮ ಮಾರುತಿ ಸುಜುಕಿ ಕಂಪ್ನಿ ಇದೆ. ಎಷ್ಟು ಚಿಕ್ಕದಾಗಿದೆ ನೋಡಿ ಕಾರು. ನಮ್ಮ ಇಂಡಿಯಾಲೇ ನಾನು ನೋಡಿಲ್ಲಪ್ಪ ಈ ತರ ಕಾರು. ಓ, ಇದು ಜಿಮ್ಮಿನೇ, ಬಟ್ ಇದು ತುಂಬಾ ಹಳೆ ತರ ಕಾಣ್ತಿದೆ. ಏನೋ ಮೇ ಬಿ ಇಲ್ಲಿ ಬೇಗ ಲಾಂಚ್ ಮಾಡಿ ಆಮೇಲೆ ನಮ್ಮ ಇಂಡಿಯಾ ಲಾಂಚ್ ಮಾಡಿದ್ರು ಏನೋ. ನೋಡಿ, ಬಿಲ್ಡಿಂಗ್ಸ್ ಡಿಸೈನ್ಸ್ ಯಾವ ತರ ಇರುತ್ತಂತೆ, ಈ ಆರ್ಕಿಟೆಕ್ಟ್ ನೋಡಿ ಯಾವ ತರ ಮಾಡಿದಾರೆ. ಇದೆ ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ ಸಿಟಿಯಲ್ಲಿ. ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆಯಲ್ಲ, ಇದೆ ಸಿಟಿ ಹಾಲ್. In Germany is also climate is same? Okay. Yeah. The same. But in India it's not like this. The temperature it will be around 30. Yeah. But that's okay for us actually. Yeah, thank you. Nice to meet you. Bye. ಎಲ್ಲ ಓಕೆ ಗುರು. ಇಲ್ಲೊಬ್ರಿಗೆ ಯಾರೋ ನಿಕ್ಕರೇ ಹಾಕಿಲ್ಲ. ಯಾರಾದ್ರೂ ಬರೋದಾದ್ರೆ ಇಲ್ಲಿಗೆ ಬಂದು ದಯವಿಟ್ಟು ಒಂದು ನಿಕ್ಕರ್ ತಂದು ಹಾಕ್ಬಿಟ್ರಿ, ಅಟ್ಲೀಸ್ಟ್ ನೋಡೋಕ್ಕಾದ್ರೂ ಆಗುತ್ತೆ. ಯಾವುದೋ ಮಹಾರಾಜರು ಕಾಲದಲ್ಲಿತ್ತಲ್ಲ ಅರಮನೆ, ಆ ತರ ಇದೆ. ಅದ್ರ ಒಳಗಡೆ ಮರಗಳೆಲ್ಲ ಇದಾವೆ ಗುರು, ಯಾವ್ದನ್ನು ಕಟ್ ಮಾಡಿಲ್ಲ. ನೋಡಿ, ಮಳೆ ಬೀಳ್ತಿದೆ ಇಲ್ಲಿ. ಮಳೆನ ನಮ್ಮ ಕಡೆ ಬೀಳ್ತದೆ ಜೋರಾಗಿ. ಆ ತರ ಎಲ್ಲ ಇಲ್ಲ, ಇಷ್ಟೇ ಮಳೆ ಗುರು. ಇಲ್ಲೆಲ್ಲ ಲೈಟಾಗಿ ಬೀಳ್ತಿದೆ ಮಳೆ ಅಷ್ಟೇ. ನೋಡ್ಗುರು, ಯಾಕೆ ಟ್ರಾಫಿಕ್ ಇಲ್ಲ ಅಂದ್ರೆ ಇದೆ ಇದಕ್ಕೆ. ಎಷ್ಟು ಚೆನ್ನಾಗಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ನೋಡಿ. ಇಲ್ಲೇ ಟ್ರಾಫಿಕ್ ಪೊಲೀಸ್ ಅಂತ ಆ ಥರ ಅಂತ ಎಲ್ಲ ಯಾರು ಇರಲ್ಲ. ಸಿಗ್ನಲ್ ಬೀಳುತ್ತೆ, ನಿಂತ್ಕೋತಾರೆ, ಸಿಗ್ನಲ್ ಬಿಟ್ಮೇಲೆ ಹೋಗ್ತಾ ಇರ್ತಾರೆ. ನಾನು ಬಂದು 3 ದಿನ ಆಯ್ತು ಗುರು, ಆದ್ರೆ ಇಲ್ಲಿ ನಾನು ಒಂದು ಬೈಕ್ ಸಹ ನೋಡ್ಲಿಲ್ಲ. ಏನು ಗೊತ್ತಾ, ಇಲ್ಲಿ ಬೈಕ್ಸ್ ಯಾರು ಅಷ್ಟು ಯೂಸ್ ಮಾಡಲ್ಲ. ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅದು ಸಕ್ಕತ್ತಾಗಿದೆ. ಮೆಟ್ರೋ ಆಗ್ಬೋದು, ಆ ಬಸ್ಸಸ್ ಆಗ್ಬೋದು, ಮತ್ತೆ ಕಾರ್ಸ್. ಅದು ಬಿಟ್ರೆ ಇನ್ನು ಟ್ರಾನ್ಸ್ಪೋರ್ಟ್ಗೆ ಅಂತ ಯೂಸ್ ಮಾಡೋದು ನೋಡಿ ಸೈಕಲ್ಸ್, ಎಲೆಕ್ಟ್ರಿಕ್ ಸೈಕಲ್ಸ್ ಅಷ್ಟೇ. ಇದಕ್ಕೆ ಅಂತ ಸಪ್ರೇಟ್ ಪಾರ್ಕಿಂಗ್ಸ್ ಎಲ್ಲ ಇರುತ್ತೆ.
ಈ ತರ ನಮ್ ಕಡೆನೇ ಇರುತ್ತಲ್ಲ ಅದೇ ತರ ಸೇಮ್. ಬಟ್ ಇಲ್ಲಿ ಸೈಕಲ್ಸ್ಗೆಲ್ಲ ಯಾರು ಲಾಕ್ ಮಾಡಲ್ಲ, ಹಾಗೆ ಬಿಟ್ಟೋಗಿರ್ತಾರೆ, ಯಾರು ತಗೊಂಡೋಗಲ್ಲ ಅನ್ನೋ ಒಂದು ಧೈರ್ಯ ಅಷ್ಟೇ. ನೋಡಿ ಇವತ್ತು ಒಂದು ಚರ್ಚ್ಗೆ ಬಂದಿದ್ದೀವಿ. ನೋಡಿದ್ರು ಇಲ್ಲಿ ಏರಿಯಾ ಒಳಗಡೆನೂ ಅಷ್ಟೇ, ಎಲ್ಲ ಚಿಕ್ಕ ಚಿಕ್ಕ ಏರಿಯಾ ಆದ್ರೂ ಎಷ್ಟು ನೀಟಾಗಿರುತ್ತೆ ನೋಡಿ. ಫುಲ್ ಕ್ಲೀನ್ ಆಗಿರುತ್ತೆ ಏರಿಯಾಗಳೆಲ್ಲ, ಎಲ್ಲೂ ಕಸ ಆಗ್ಲಿ ಏನಿರಲ್ಲ ನೋಡಿ. ನೋಡಿ ಮುಂದೆ ಏನೋ ಮಾರ್ಕೆಟ್ ತರ ಐತೆ. ಇವಾಗ ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಎಲ್ಲಾ ಕಡೆ ಕ್ರಿಸ್ಮಸ್ ಬಿಸಿ. ಕ್ರಿಸ್ಮಸ್ ಟೈಮಲ್ಲಿ ಎಲ್ಲ ಯಾರು ವರ್ಕ್ ಮಾಡಲ್ಲ ಗುರು. ಇಲ್ಲೆಲ್ಲ ಯಾವ ತರ ಇರ್ತಾರೆ ಅಂದ್ರೆ ವರ್ಕ್ ಟೈಮ್ ವರ್ಕ್ಗೆ, ಲೈಫ್ ಪರ್ಸನಲ್ ಟೈಮ್ ಪರ್ಸನಲ್ ಕೊಡ್ತಾರೆ. ಸೊ ಹಾಗಾಗಿ ಫುಲ್ ಕ್ಲೋಸ್, ಇಲ್ಲಿ ಶಾಪ್ಸ್ ಎಲ್ಲ ಕ್ಲೋಸ್ ಇರುತ್ತೆ. ಆದ್ರೆ ಕ್ರಿಸ್ಮಸ್ ವೈಬ್ಸ್ಗೆ ಅಂತಾನೆ ಕ್ರಿಸ್ಮಸ್ ಮಾರ್ಕೆಟ್ಸ್ ಅಂತ ಮಾಡಿರ್ತಾರೆ ನೋಡಿ. ನಮಗ್ ಮುಂದೆ ಕಾಣಿಸ್ತಿರೋದು ಅದೇ ಕ್ರಿಸ್ಮಸ್ ಮಾರ್ಕೆಟ್. ಆದ್ರೆ ಏನು ಫ್ರೀ ಆಗಿ ಕೊಡಲ್ಲ ಇಲ್ಲೆಲ್ಲ, ತುಂಬಾ ಕಾಸ್ಟ್ಲಿ ಎಲ್ಲ ತಗೊಳ್ಳೋದಕ್ಕೆ. ಬಟ್ ಇಲ್ಲಿ ತುಂಬಾ ಜನ ಏನು ಥಿಂಕ್ ಮಾಡಲ್ಲ, ಇಲ್ಲಿ ಸೇವಿಂಗ್ಸ್ ಅಂತ ಎಲ್ಲ ಯಾರು ಏನು ಮಾಡಲ್ಲ, ಜಸ್ಟ್ ಅರ್ನ್ ಮಾಡೋದು ಎಂಜಾಯ್ ಮಾಡೋದು ಅಷ್ಟೇ. ಅದೇ ತರ ಇರ್ತಾರೆ ಜನ. ಬನ್ನಿ ಕ್ರಿಸ್ಮಸ್ ಮಾರ್ಕೆಟ್ ಯಾವ ತರ ಇದೆ ಅಂತ ನೋಡ್ತೀನಿ. ಇದು ಟಿ ಸೆಂಟ್ರಲ್ ಕ್ರಿಸ್ಮಸ್ ಮಾರ್ಕೆಟ್ ಅಂತ, ಅಂದ್ರೆ ಇದು ಸ್ಟಾಕ್ಹೋಮ್ ಮಿಡ್ಲಲ್ಲಿ ಇರೋದು. ಸೊ ಇದು ಕ್ರಿಸ್ಮಸ್ ಮಾರ್ಕೆಟ್ ಇಲ್ಲಿ ತುಂಬಾ ದೊಡ್ಡದಾಗಿರುತ್ತೆ. ನಾನು ನಿಮ್ಗೆ ಮೊನ್ನೆ ತೋರಿಸಿದ್ನಲ್ಲ ಆ ತರ ಇರಲ್ಲ, ಇದು ಸೆಂಟ್ರಲ್ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಬನ್ನಿ ಅದು ಯಾವ ತರ ಇದೆ ಅಂತ ತೋರಿಸ್ತೀನಿ ನೋಡಿ. ಇದೇ ಕ್ರಿಸ್ಮಸ್ ಮಾರ್ಕೆಟ್. ಇಲ್ಲಿಗೆ ನಾವು ಸುವಿನಿಯರ್ ತಗೊಳ್ಳೋಣ ಅಂತ ಬಂದಿದ್ದಾರೆ. ಸುವಿನಿಯರ್ ಅಂದ್ರೆ ಫ್ರಿಡ್ಜ್ ಮ್ಯಾಗ್ನೆಟ್ ಅಂತ. ನಮ್ಮ ಹುಡುಗಿ ಡ್ರೀಮ್ ಏನ್ ಗೊತ್ತಾ, ನಮ್ಮ ಮನೇಲಿರೋ ಫ್ರಿಡ್ಜ್ ತುಂಬಾ ಈ ಮ್ಯಾಗ್ನೆಟ್ಸ್ ತುಂಬಿಸ್ಬೇಕು, ಆದ್ರೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇರಬೇಕು ಅಂತ. ನೋಡಿ ಎಲ್ಲಿ ಸಿಗುತ್ತಾ ನೋಡೋಣ. ಹ್ಯಾಚ್ ಎಲ್ಲ ಇದೆ. ಏನಿಲ್ಲ ಗುರು, ಸೇಮ್ ಇದು ನಮ್ಮ ಸಂಡೆ ಬಜಾರ್ ತರನೇ ಇರುತ್ತೆ. ಬಟ್ ಆದ್ರೆ ಏನಂದ್ರೆ ಯಾರು ಹೊರಗಡೆ ಇಟ್ಕೊಂಡ್ ಬರಲ್ಲ, ಎಲ್ಲ ಒಳಗಡೆನೆ ಇರುತ್ತೆ. ಇಲ್ಲಿ ತುಂಬಾ ಗಿಫ್ಟ್ಸ್, ಸೀಕ್ರೆಟ್ಸ್ ಅಂತ ಇರುತ್ತಲ್ಲ ಕ್ರಿಸ್ಮಸ್ ಅಲ್ಲಿ. ಸೊ ಹಾಗಾಗಿ ಎಲ್ಲ ಗಿಫ್ಟ್ಸು, ಬುಕ್ಸು ಆ ತರನೇ ಇರುತ್ತೆ. ನಾನ್ ನೋಡಿರ್ತಾರೆ ಇಲ್ಲಿ ಬೇರೆ ಶಾಪ್ಸ್ ಎಲ್ಲ ಏನಿಲ್ಲ, ಜಸ್ಟ್ ಕೆಫೆಗಳಿರುತ್ತೆ. ಕೆಫೆ ಬಿಟ್ರೆ ಕ್ರಿಸ್ಮಸ್ ವೈಬ್ ಅಲ್ವಾ. ಸೊ ಹಾಗಾಗಿ ಹ್ಯಾಟ್ಸು ಎಲ್ಲ ಕ್ರಿಸ್ಮಸ್ ಥೀಮಲ್ಲೇ ಇಟ್ಟಿರ್ತಾರೆ. ಈ ಡಾಲ್ಸು, ಈ ಗಿಫ್ಟ್ಸು ಇದು ಅಷ್ಟೇ ಇರುತ್ತೆ ನೋಡಿ. ನಾವು ಫ್ರಿಡ್ಜ್ ಮ್ಯಾಗ್ನೆಟ್ ಸೆಲೆಕ್ಟ್ ಮಾಡಬೇಕು ಅಂತ ಈ ಶಾಪಿಗೆ ಬಂದಿದ್ದೀವಿ. ಒಂದಕ್ಕಿಂತ ಒಂದೊಂದು ಡಿಫ್ರೆಂಟ್ ಆಗಿದೆ ಸುವಿನಿಯರ್ಸ್ ನೋಡಿ. ಡಿಫ್ರೆಂಟ್ ಆಗಿದೆ. ನೋಡಿ ಎಲ್ಲ ಗಿಫ್ಟ್ಸ್ ಎಲ್ಲ ಯಾವ ತರ ಸಿಗುತ್ತೆ. ತುಂಬಾನೇ ಗಿಫ್ಟ್ಸ್ ಎಲ್ಲ ಸಿಗುತ್ತೆ. ನೋಡಿ ಎಲ್ಲಾ ಕಡೆ ಕ್ರಿಸ್ಮಸ್ ವೈಬ್ಸ್. ನೀವ್ ಯಾವುದೇ ಸ್ಟೋರ್ಗೆ ಹೋಗ್ರಿ, ಎಲ್ಲೇ ಹೋಗ್ರಿ, ಎಲ್ಲಾ ಕಡೆ ಕ್ರಿಸ್ಮಸ್ ವೈಬ್ ಇದ್ದೇ ಇರುತ್ತೆ. ಇಲ್ಲಿ ಸೆಲೆಬ್ರೇಟ್ ಮಾಡೋದೇ ಕ್ರಿಸ್ಮಸ್ ಒಂದೇ ಅಲ್ವಾ. ನಮ್ ತರ ಎಲ್ಲ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡಲ್ಲ. ಇವ್ರಿಗೆ ಇದೊಂಥರ ದೊಡ್ಡ ಹಬ್ಬ. ಸೊ ಹಾಗಾಗಿ ಇದೊಂದು ಹಬ್ಬ ಮಾತ್ರ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಷ್ಟೇ ಗುರು. ಸೇಮ್ ಎಲ್ಲ ಸೇಮ್ ಟು ಸೇಮೇ. ಆಕ್ಚುಲಿ ನಾವ್ ಯಾವ ತರ ಸೆಲೆಬ್ರೇಟ್ ಮಾಡ್ತೀವೋ, ನಾವ್ ಯಾವ ತರ ಇದು ಮಾಡ್ತೀವೋ
ಬಟ್ ನಾವೆಲ್ಲ ಫೆಸ್ಟಿವಲ್ನು ಸೆಲೆಬ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಇಲ್ಲಿ ಆ ಥರ ಮಾಡಲ್ಲ. ಇವ್ರು ಸೆಲೆಬ್ರೇಟ್ ಮಾಡೋದೇ ಒಂದು ಫೆಸ್ಟಿವಲ್, ಅದು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅಷ್ಟೇ. ನೋಡಿ ಇವೆಲ್ಲ ಒಂಥರ ಡಿಫ್ರೆಂಟ್ ಗಿಫ್ಟ್ಸ್. ನೋಡು ಗುರು, ಇದು ಮೆಟಲ್ದು. ಆರಾಮಾಗಿದೆ ತಗೊಂಡು ಇಲ್ಲಿಂದ ನೀರಲ್ಲೇ ತೇಲ್ಕೊಂಡು ಹಂಗೆ ಇಂಡಿಯಾಗೆ ಬಂದ್ಬಿಡ್ಬೇಕು ಅನಿಸ್ತಾ ಇದೆ. ಅದು ನೋಡಿ ಎಲ್ಲ ಕೀ ಪಂಚಸ್. ನೋಡಿ ಇದೊಂದು ಕೀ ಪಂಚು 69 ಸ್ವೀಡಿಶ್, ಅಂದರೆ ಅರೌಂಡ್ 690 ರೂಪಾಯಿ. ಬಟ್ ಕ್ವಾಲಿಟಿ ಮಸ್ತ್ ಇದೆ ಗುರು, ಸಖತ್ತಾಗಿದೆ. ನೋಡಿ ಸ್ವೀಡನ್. ಓ ಟೊಯೋಟಾದಿದೆ, ವೋಲ್ವೋ. 500 ರೂಪೀಸ್ ಗುರು ಇದೊಂದು ಕೀ ಪಂಚ್. ಇದು 500 ರೂಪೀಸ್. ನೇಲ್ ಕಟ್ರ್ ಇದೆ ನೋಡಿ 29. ಸಕ್ಕತ್ತಾಗಿದೆ ನೋಡಿ. ನೋಡಿ ಈ ಗಿಫ್ಟ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ, ಎಲ್ಲ 1000 2000 ಆ ಥರ ಇದೆ. ಇಫ್ ಯು ಬ್ರೇಕ್ ಇಟ್ ಯು ಪೇ ಫಾರ್ ಇಟ್. ನೀನೇನಾದರೂ ಹೊಡೆದಾಕ್ರೆ ನೀನೇ ಕಟ್ಬಿಟ್ಟು ಹೋಗ್ಬೇಕಷ್ಟೆ. ನೋಡಿ ಇವೆಲ್ಲ ರಿಯಲ್ ನೈಫ್ಸ್ ಇವೆಲ್ಲ. ನೋಡಿ ಡಾಲರ್ಸ್ ಎಲ್ಲ ಇದಾವೆ. ಎಷ್ಟಿದೆ ನೋಡಿ 99. 1000 ರೂಪಾಯಿ ಗುರು ಇದು. ಇದೊಂದು 1000 ರೂಪಾಯಿ. ನೋಡಿ ಯಾವ ಥರ ಗಿಫ್ಟ್ಸ್ ಇದೆ ಅಂತ. ಡಿಫ್ರೆಂಟ್ ಗಿಫ್ಟ್ಸ್. ನಮ್ಮ ಕಡೆ ಸಿಗೋ ಗಿಫ್ಟ್ಸೇ ಬೇರೆ, ಇಲ್ಲಿ ಸಿಗೋ ಗಿಫ್ಟ್ಸೇ ಬೇರೆ. 700 ರೂಪಾಯಿ ನೋಡಿ. ನೋಡಿ ನಾವು ಮೂವೀಸಲ್ಲೆಲ್ಲ ನೋಡಿರ್ತೀವಿ ನೋಡಿ ಈ ಥರ. 4000 ರೂಪೀಸ್ ಇದೊಂದು. ಚೆನ್ನಾಗಿದೆ ಆ ಡಿಸೈನ್, ಸೂಪರ್. ನೋಡಿ ಯಾರಿಗಾದ್ರೂ ಗಿಫ್ಟ್ ಕೊಡ್ತಾರೆ ಈ ಥರ ಎಣ್ಣೆ ಹೊಡೆ ಗ್ಲಾಸ್ ಕೊಡ್ಬೋದು. ಅದು 600 ರೂಪಾಯಿ. ಅದು ಸಕ್ಕತ್ತಾಗುತ್ತೆ ಎಣ್ಣೆ ಹೊಡೆಯೋಕ್ಕೆ. ಡಿಫ್ರೆಂಟ್ ಸ್ವೀಡಿಶ್ ಕ್ಯಾಂಡೀಸ್. ನೋಡಿ ಇಲ್ಲೆಲ್ಲ ಡಿಫ್ರೆಂಟ್ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತೆ. ಇವಾಗ ಶಾಪಿಂಗ್ ಹೋಗ್ತಿದ್ದೇವೆ. ನಮ್ಮ ಹುಡುಗನಿಗೆ ಎಂಗೇಜ್ಮೆಂಟ್ ಆಗಿದೆ ಒಬ್ಬನಿಗೆ. ಅವ್ರ ಹುಡುಗಿಗೆ ಗಿಫ್ಟ್ ಕೊಡ್ಬೇಕಂತೆ. ಒಬ್ಬ ನನಗೆ ಕೇಳ್ದ. ಸರಿ ಅಂತ ನಾವು ಶಾಪಿಂಗ್ ಹೋಗ್ತಿದ್ದೀವಿ. ನೋಡೋಣ ಅವ್ರ ಹುಡುಗಿಗೆ ಸೆಟ್ ಆಗೋವಂಥ ಗಿಫ್ಟ್ ಏನು ಸಿಗುತ್ತೆ, ಅವನು ಅದನ್ನ ಯಾವ್ದನ್ನ ಸೆಲೆಕ್ಟ್ ಮಾಡ್ತೇನೆ ಅಂತ. ಅದು ಪ್ರೈಸ್ ಎಷ್ಟಾಯ್ತು ಏನು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಇಲ್ಲಿ ರೋಲೆಕ್ಸ್ ಬ್ರ್ಯಾಂಡು ಇದೆ. ಆ್ಯಕ್ಚುಲಿ ರೋಲೆಕ್ಸ್ ಫಸ್ಟ್ ಸ್ಟಾರ್ಟ್ ಆಗಿದ್ದು ಜಸ್ಟ್ ಆಸ್ ಎ ವಾಲ್ ಕ್ಲಾಕ್ ಆಗಿ ಸ್ಟಾರ್ಟ್ ಆಗಿದ್ದು. ಆದರೆ ಇವತ್ತು ಅದು ನಂಬರ್ 1 ವಾಚ್ಗಳ ಬ್ರ್ಯಾಂಡ್ ಆಗಿದೆ. ನೋಡಿ ಇಲ್ಲಿದೆ ರೋಲೆಕ್ಸ್. ನಮ್ಗೆ ರೋಲೆಕ್ಸ್ ಅಂದಿದ ತಕ್ಷಣ ಸೂರ್ಯ ನೆನಪಾಗ್ತಾರೆ. ಆ ವಿಕ್ರಮ್ ಮೂವಿಯಲ್ಲಿ ಆ ರೋಲೆಕ್ಸ್ ಎಂಟ್ರಿ ಅಂತೂ ಮಸ್ತಲ್ಲ, ಎಷ್ಟು ಕಲರ್ಫುಲ್ ಆಗಿ ಕಾಣುತ್ತೆ ನೋಡಿ. ಇಲ್ಲಿ ಎಷ್ಟು ಚಳಿ ಇದೆ ಗೊತ್ತಾಗೋರು, ಸೀರಿಯಸ್ ಅಂದ್ರೆ ಆಗ್ತಾನೆ ಇಲ್ಲ. ಚಳಿ ಆದಾಗ್ಲೆಲ್ಲ ಇಲ್ಲಿ ನಿಯರ್ ಇರೋ ಒಂದು ಶಾಪ್ ಒಳಗಡೆ ಹೋಗೋದು, ಒಂದು ಸ್ವಲ್ಪ ಹೊತ್ತು ಅಲ್ಲಿ ಏನಾದ್ರು ಒಂದು ನೋಡೋದು. ಅಟ್ಲೀಸ್ಟ್ ಆವಾಗಲಾದ್ರೂ ಬಾಡಿ ಸ್ವಲ್ಪ ನಾರ್ಮಲ್ ಟೆಂಪ್ರೇಚರ್ ಬರುತ್ತಲ್ಲ. ಸೊ ಆವಾಗ ಮತ್ತೆ ಅಲ್ಲಿಂದ ಹೊರಗಡೆ ಬಂದು ಮತ್ತೆ ನಮ್ಮ ಜರ್ನಿ ನೆಕ್ಸ್ಟ್ ಮುಂದೆ ಏನಿದೆ ಅಂತ ನೋಡೋದಕ್ಕೆ ಹೋಗೋದು. ನೋಡಿ ಇಲ್ಲೊಂದು ಡೆಕೋರೇಷನ್ಸ್ ಮಾಡಿದ್ದಾರೆ. ಯಾವ ತರ ಮಾಡಿದ್ದಾರೆ ಅಂತ ಜಸ್ಟ್ ಕಿಡ್ಸ್ ಸಕ್ಕದ ಮಾಡಿದ್ದಾರೆ. ಅಲ್ಲಗ್ರು ಇಲ್ಲೆಲ್ಲ ಇಷ್ಟು ನೀಟಾಗಂತ ಹೆಂಗ್ ಮೇಂಟೈನ್ ಮಾಡ್ತಾರೆ ಅಂತ. ಇಲ್ಲಿ ಜನನೇ ಆ ಥರ ಅಪ್ಗ್ರೇಡ್ ಆಗಿದಾರ ಏನು ಅಂತ. ಆದ್ರೆ ಇಲ್ಲಿ ಜನ ಅದೇ ಥರ ಇದ್ದಾರೆ ಬಿಡಿ. ಎಲ್ಲೂ ವೇಸ್ಟೇಜು ಅಂತ ಏನು ಹಾಕಲ್ಲ. ನಮ್ಮ ಥರ ಎಲ್ಲ ರೋಡಲ್ಲಿ ಅಲ್ಲೇ ಬಿಸಾಕೋದು ಸೈಡಲ್ಲಿ ಆ ಥರ ಮಾಡಲ್ಲ ಜನ. ಡಸ್ಟ್ಬಿನ್ ಇದ್ರೆ ಡಸ್ಟ್ಬಿನ್ಗೆ ತೊಗೊಂಡೋಗಿ ಹಾಕ್ತಾರೆ. ಸೊ ಹಾಗಾಗಿನೇ ಇಷ್ಟೊಂದು ಕ್ಲೀನ್ ಇಲ್ಲಿ ಮೇಂಟೈನ್ ಮಾಡೋಕ್ಕೂ ಆಗ್ತಿರೋದು. ಇಲ್ಲಾಂದ್ರೆ ಇಲ್ಲಿನ ಗೌರ್ಮೆಂಟಲ್ಲಿ ಕೈಲಿ ಆಗಲ್ಲ. ಯಾವ ಥರ ಮೇಂಟೈನ್ ಮಾಡ್ತಾರೆ ಹೇಳಿ, ಎಲ್ಲಂದ್ರಲ್ಲಿ ಕಸ ಹಾಕ್ತಿದ್ರೆ. ನನ್ನ ಫ್ರೆಂಡ್ಗೆ ಹೇಳಿದ್ನಲ್ಲ ಗಿಫ್ಟ್ ತೊಗೊಳಕ್ಕೆ ಹೇಳಿದ್ದ ಅಂತ, ತೊಗೊಳ್ಳೋಣ ಅಂತಾನೆ ಬಂದ್ವಿ. ಇವ್ರು ರಜಾ ಮಾಡಿದ್ದಾರೆ ನೋಡಿ. ಸೇಲ್ ಇದೆ ಬಟ್ ಶಾಪು ಕ್ಲೋಸ್ ಇದೆ.
ಇಲ್ಲೇ ತೊಗೊಳ್ಳೋಣ ಅಂತ ಬಂದಿದ್ದು. ನಮ್ಮ ಹುಡುಗಿ ಲಾಸ್ಟ್ ಟೈಮ್ ಇಲ್ಲಿ ತೊಗೊಂಡಿದ್ದು, ಆಫರ್ ಇತ್ತು. ಸೊ ಅದನ್ನೇ ನನ್ನ ಫ್ರೆಂಡ್ಗೆ ಹೇಳಿದ್ದೆ, ಸರಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಕ್ರಿಸ್ಮಸ್ಗೆ ಕ್ಲೋಸ್. ಇದು ಇವತ್ತಿನ ವಿಡಿಯೋ. ತುಂಬ ಚಳಿ ಆಗ್ತಿದೆ, ಸೊ ವಿಡಿಯೋನು ಮಾಡೋಕ್ಕಾಗ್ತಿಲ್ಲ. ನಾವು ಇಷ್ಟ ಸುತ್ತಾಡೋಕ್ಕಾಗೋದೇನು, ಆಲ್ರೆಡಿ ಟೈಮು ಆಗ್ತಾ ಬಂತು, 3ಗೆಲ್ಲ ಸನ್ಸೆಟ್ ಆಗೋಗುತ್ತೆ. ಸೊ ನಾಳೆ ಮಾರ್ನಿಂಗು ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಷ್ಟ ಆಗಲಿಲ್ಲ ಅಂದರೆ ಸ್ಕ್ರೋಲ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ.